ಆಧುನಿಕ ಹಾಗೂ ವೈಜ್ಞಾನಿಕ ಜೀವನ ಶೈಲಿಯಲ್ಲಿರುವ ಜೀವನದ ಭರಾಟೆಯಲ್ಲಿರುವ ಈಗಿನ ಕಾಲದಲ್ಲೂ ಮೌಢ್ಯತೆಯ ಆಚರಣೆಗಳು ಇನ್ನೂ ಜೀವಂತವಾಗಿ ಇರುವುದಕ್ಕೆ ಶಿರಾ ತಾಲೂಕಿನ ಕುಂಟನಹಟ್ಟಿಯ ಬುಡಕಟ್ಟು ಕಾಡುಗೊಲ್ಲ ಸಮುದಾಯ ಸಾಕ್ಷಿಯಾಗಿದೆ. ಹೆರಿಗೆಯಾದ ಬಾಣಂತಿಯರು ಮತ್ತೆ ಆಕೆಯ ಎಳೆಯ ಹಸುಗೂಸನ್ನು ಮನೆಯಿಂದ ಹೊರಗೆ ಇಟ್ಟಿರುವ ಘಟನೆ ಬೆಳಕಿಗೆ ಬಂದಿದೆ. ವಿಷಯ ತಿಳಿದ ಶಿರಾ ಜೆಎಂಎಫ್ಸಿ ನ್ಯಾಯಾಧೀಶೆ ಗೀತಾಂಜಲಿ ಗೊಲ್ಲರಹಟ್ಟಿಗೆ ಭೇಟಿ ನೀಡಿದಾಗ ಗೊಲ್ಲರಹಟ್ಟಿಯ ಬಯಲಿನಲ್ಲಿ ನಿರ್ಮಿಸಿದ್ದ ಗುಡಿಸಲಿನಲ್ಲಿ ಸೂತಕದ ಹೆಸರಿನಲ್ಲಿ ಬಾಣಂತಿ ಬಾಲಮ್ಮ ಹಾಗೂ ತನ್ನ 1 ತಿಂಗಳ ಹಸುಗೂಸನ್ನು ಉರಿಯುವ ಬಿಸಿಲಲ್ಲಿ ಇಟ್ಟು ಮೌಢ್ಯತೆ ಆಚರಿಸುತ್ತಿದ್ದ ಗಂಡ ಶಿವಕುಮಾರ್, ಅತ್ತೆ ಕರಿಯಮ್ಮ, ಮಾವ ಬಾಲಣ್ಣರವರಿಗೆ ನ್ಯಾಯಾಧೀಶೆ ಹೆಂಗಸರು ಮಕ್ಕಳನ್ನು ಹಡೆಯುವುದೇ ತಪ್ಪ, ಸೂತಕದ ಹೆಸರಿನಲ್ಲಿ ಹೆರಿಗೆಯಾದ ಬಾಣಂತಿಯರು ಮತ್ತು ಎಳೆಯ ಕಂದಮ್ಮಗಳು ಮಳೆ ಗಾಳಿ ಶೀತ ಎನ್ನದೆ ಸುಮಾರು 2 ತಿಂಗಳ ಕಾಲ ಈ ಪುಟ್ಟ ಗುಡಿಸಲಿನಲ್ಲಿ ವಾಸಿಸುತ್ತಿರುವುದು ಇಡೀ ಕಾಡುಗೊಲ್ಲ ಸಮುದಾಯ ಹಾಗೂ ನಾಗರಿಕ ಸಮಾಜ ತಲೆ ತಗ್ಗಿಸುವಂತೆ ಮಾಡಿದೆ ಎಂದು ಗ್ರಾಮಕ್ಕೆ ಪೊಲೀಸ್ ಅಧಿಕಾರಿಗಳು ಹಾಗೂ ಸಮುದಾಯ ರಾಜ್ಯ ನಾಯಕರನ್ನು ಕರೆಸಿ ಮೌಢ್ಯತೆ ವಿರುದ್ಧ ಜಾಗೃತಿ ಮೂಡಿಸಿ ಬಾಣಂತಿಯನ್ನು ಮನೆಯೊಳಗೆ ಸೇರಿಸಿದರು. ಗ್ರಾಮದಲ್ಲಿ ಒಂದು ಅಮಾನವೀಯವಾದ ಒಂದು ಕೃತ್ಯಗಳನ್ನ ನಡೆಸಲಾಗ್ತಾ ಇದೆ. ನೀವೆಲ್ಲರೂ ಭಾರತದ ಸಂವಿಧಾನ ಹೆಸರು ಕೇಳಿದಿರಲ್ಲ, ಮಕ್ಕಳೆಲ್ಲ ಕೇಳಿದಿರ, ದೊಡ್ಡವರು. ಭಾರತ ಸಂವಿಧಾನ ಆರ್ಟಿಕಲ್ ಅನುಚ್ಛೇದ 17 ಹೇಳುತ್ತೆ ಅನ್ಟಚಬಿಲಿಟಿ ಅಂದ್ರೆ ಅಸ್ಪೃಶ್ಯತೆ ಮಾಡೋದನ್ನ ನಿಷೇಧಿಸಲಾಗಿದೆ ಅಂತ. ಅದು ಯಾವುದೇ ತರ ಅಸ್ಪೃಶ್ಯತೆ ಇರ್ಬೋದು, ಅದನ್ನ ಮಾಡಬಾರ್ದು ಅಂತ ನಮ್ಮ ಸಂವಿಧಾನ ಕಾನೂನಿಗಳಿಗೆ ಇಡೀ ಕಾನೂನು. ಹೆಣ್ಮಕ್ಳು ಆತರ ಇಡ್ಲಿಕ್ಕಿಲ್ಲ. ಅನ್ಟಚಬಿಲಿಟಿ ಅಬಾಲಿಷನ್ ಆಕ್ಟ್ ಪ್ರಕಾರ ನೀವು ಆತರ ಯಾವುದೇ ಹೆಣ್ಮಕ್ಳನ್ನ ಅಮಾನವೀಯವಾಗಿ ನಡೆಸ್ಕೊಳ್ಲಿಕ್ಕಿಲ್ಲ, ಆಯ್ತಾ. ಅವರು ಹೊರ್ಗಡೆ ಆಗಿದ್ದಾರೆ, ಮತ್ತೆ ಅವರು ಪ್ರೆಗ್ನೆಂಟ್ ಆಗಿದ್ದಾರೆ, ಮತ್ತೆ ಬಾಣಂತಿರಾಗಿದ್ದಾರೆ ಅಂತ ಇದ್ ಮಾಡ್ಲಿಕ್ಕಿಲ್ಲ. ಅಪರಾಧ ಆಗುತ್ತೆ, ಎಲ್ರ ಮೇಲೂ FIR ಆಗುತ್ತೆ. ನನಗೆ ಯಾರೂನು ಒಂದು ಕಾನೂನು ತಿಳ್ಕೊಳ್ಳಿ ಅಂತ ಹೇಳ್ತಾ ಇದೀನಿ ಅಷ್ಟೇ. ನಿಮಗೆಲ್ಲ ಒಂದು ಶಿಕ್ಷೆ ಇದೆ ಅಂತ ಹೆದರಿಸ್ಲಿಕ್ಕೆ ನಾನು ಬಂದಿಲ್ಲ. ಜಸ್ಟ್ ನಿಮ್ಗೆ ಒಂದು ತಿಳುವಳಿಕೆ ಹೇಳ್ತಾ ಇದ್ದೀನಿ ಅಷ್ಟೇ, ಅರಿವು ಮೂಡಿಸ್ಕೊಳ್ಳಿ. ನಾವು ಮತ್ತೆ ಯಾಕೆ ಹೇಳ್ತೀವಿ ಅಂತರ್ನ, ಎಲ್ಲಿ ಮನೆ ಕಟ್ಟಿರೋದೆಲ್ಲಿ